Hello friends, welcome to my YouTube channel Before You at Information. Counter operation, shift begin, cash request, cash transfer, submit account ಮತ್ತು shift and ಕುರಿತಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಕೌಂಟರ್ ಆಪರೇಷನ್ ಅಲ್ಲಿ ಶಿಫ್ಟ್ ಬಿಗಿನ್, ಕ್ಯಾಶ್ ರಿಕ್ವೆಸ್ಟ್, ಕ್ಯಾಶ್ ಟ್ರಾನ್ಸ್ಫರ್ ಮತ್ತು ಸಬ್ಮಿಟ್ ಅಕೌಂಟ್ ಕುರಿತು ಮಾಹಿತಿಯನ್ನು ನೋಡೋಣ. ಆಪರೇಟರ್ ಲಾಗಿನ್ ಆಗಿ ಬುಕಿಂಗ್ ಸೊಲ್ಯೂಷನ್ ಅನ್ನು ಆಯ್ಕೆ ಮಾಡಿಕೊಂಡು ಕೌಂಟರ್ ಆಪರೇಷನ್ ಅನ್ನು ಆಯ್ಕೆ ಮಾಡಿಕೊಳ್ಬೇಕು. ಗೆಳೆಯರೇ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋ ನಿಮಗೆ ತತ್ಕ್ಷಣದಲ್ಲಿ ಅಲರ್ಟ್ ಆಗುತ್ತದೆ. ಕೌಂಟರ್ ಆಪರೇಷನ್ ಆಯ್ಕೆ ಮಾಡಿಕೊಂಡು ಬಿಗಿನ್ ಯುವರ್ ಶಿಫ್ಟ್ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಎಂಪ್ಲಾಯಿ ಐ ಡಿ, ನಿಮ್ಮ ಕೌಂಟರ್ ನಂಬರ್ ಮತ್ತು ಶಿಫ್ಟ್ ಐ ಡಿ ಶೋನ್ ಆಗುತ್ತದೆ. ಕ್ಲಿಕ್ ಮಾಡಿಕೊಂಡ್ರೆ ಸಕ್ಸಸ್ಫುಲ್ ಆಗಿ ನಿಮಗೆ ಕೌಂಟರ್ ಬಿಗಿನ್ ಆಗುತ್ತದೆ. ಇಷ್ಟಾದ ಮೇಲೆ ಕ್ಯಾಶ್ ರಿಕ್ವೆಸ್ಟನ್ನು ಯಾವ ರೀತಿ ಮಾಡಬೇಕು ಅದರ ಕುರಿತು ಮಾಹಿತಿಯನ್ನು ನೋಡೋಣ. ಬುಕಿಂಗ್ ಸೊಲ್ಯೂಷನ್ನಲ್ಲಿ ಹೋಗಿ ಕೌಂಟರ್ ಆಪರೇಷನ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರಿಕ್ವೆಸ್ಟ್ ಕ್ಯಾಶನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಆಪ್ಷನನ್ನು ಆಯ್ಕೆ ಮಾಡ್ಕೊಳ್ಳಿ, ರಿಕ್ವೆಸ್ಟ್ ಕ್ಯಾಶ್ ಫ್ರಮ್ ಟ್ರೆಜರಿ. ಇಲ್ಲಿ ಕ್ಯಾಶನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಅಗತ್ಯತೆಯ ಅಮೌಂಟನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಸಬ್ಮಿಟ್ ರಿಕ್ವೆಸ್ಟ್ ಇದನ್ನು ಮಾಡಿದರೆ ಡಾಟಾ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತದೆ. ಇಷ್ಟಾದ ಮೇಲೆ ಟ್ರೆಜರಿ ಮಾಡಲ್ನಲ್ಲಿ ವೆರಿಫಿಕೇಷನ್ ಇರುತ್ತದೆ ಫ್ರೆಂಡ್ಸ್. ಮೇನ್ ಟ್ರೆಜರರ್ ಇದನ್ನು ವೆರಿಫೈ ಮಾಡಬೇಕಾಗುತ್ತದೆ. ಟ್ರೆಜರಿ ಮಾಡಲನ್ನು ಆಯ್ಕೆ ಮಾಡಿಕೊಂಡು ಕ್ಯಾಶ್ ಟ್ರಾನ್ಸಾಕ್ಷನ್ ಸ್ಟೇಟಸನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಕೌಂಟರನ್ನು ಆಯ್ಕೆ ಮಾಡಿಕೊಂಡು ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡಿನಾಮಿನೇಷನನ್ನು ಎಂಟರ್ ಮಾಡಬೇಕಾಗುತ್ತದೆ. ಡಿನಾಮಿನೇಷನ್ ಎಂಟರ್ ಆದ ತಕ್ಷಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಸಕ್ಸಸ್ಫುಲ್ ಆಗಿ ಡಾಟಾ ಸಬ್ಮಿಟ್ ಆಗುತ್ತದೆ. ಇಷ್ಟಾದ ಮೇಲೆ ಮತ್ತೆ ನೀವು ಆಪರೇಟರ್ ಲಾಗಿನ್ ಆಗಿ ಕ್ಯಾಶನ್ನು ರಿಸೀವ್ ಮಾಡಿಕೊಳ್ಳಬೇಕಾಗುತ್ತದೆ. ಬುಕಿಂಗ್ ಸೊಲ್ಯೂಷನ್ಗೆ ಹೋಗಿ ಕೌಂಟರ್ ಆಪರೇಷನನ್ನು ಆಯ್ಕೆ ಮಾಡಿಕೊಂಡು ರಿಕ್ವೆಸ್ಟ್ ಕ್ಯಾಶನ್ನು ಆಯ್ಕೆ ಮಾಡ್ಕೊಳ್ಳಿ. ನಾಲ್ಕನೇ ಆಪ್ಷನನ್ನು ತಗೊಳ್ಬೇಕು, ಅಕ್ನಾಲೇಜ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಟ್ರೆಜರಿ. ಇದನ್ನು ಆಯ್ಕೆ ಮಾಡಿಕೊಂಡು ಡಾಟಾನ ಚೆಕ್ ಮಾಡ್ಕೊಳ್ಳಿ. ಆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಾಟಾ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತದೆ. ಇಷ್ಟಾದ ಮೇಲೆ ಹೋಮನ್ನು ರಿಫ್ರೆಶ್ ಮಾಡಿಕೊಂಡು ವ್ಯಾಲೆಟನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಬ್ಯಾಲೆನ್ಸ್ ಹೈಲೈಟ್ ಆಗುತ್ತದೆ. ನಂತರ ನಿಮ್ಮ ನಿತ್ಯದ ಕೆಲಸ ಮುಗಿದ ತಕ್ಷಣ ಸಂಜೆಯ ವೇಳೆಗೆ ಕ್ಯಾಶನ್ನು ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು ಎನ್ನುವ ಕುರಿತಾದ ಮಾಹಿತಿಯನ್ನು ನಾವು ನೋಡೋಣ. ವ್ಯಾಲೆಟನ್ನು ಕ್ಲಿಕ್ ಮಾಡಿಕೊಂಡ್ರೆ ವ್ಯಾಲೆಟ್ ಬ್ಯಾಲೆನ್ಸ್ ಶೋನ್ ಆಗುತ್ತದೆ. ಕ್ಯಾಶನ್ನು ಟ್ರಾನ್ಸ್ಫರ್ ಮಾಡುವ ಮೊದಲಿಗೆ ನೀವು ಕಾಮನ್ ಸಬ್ಮಿಟ್ ಅಕೌಂಟನ್ನು ರಿಫ್ರೆಶ್ ಮಾಡಿಕೊಂಡು ವ್ಯಾಲೆಟ್ ಬ್ಯಾಲೆನ್ಸ್ ಮತ್ತು ಕಾಮನ್ ಸಬ್ಮಿಟ್ ಅಕೌಂಟ್ನಲ್ಲಿರುವ ಬ್ಯಾಲೆನ್ಸನ್ನು ಟ್ಯಾಲಿ ಮಾಡ್ಕೊಳ್ಬೇಕಾಗುತ್ತದೆ ಫ್ರೆಂಡ್ಸ್. ಇನ್ ಕೇಸ್ ವ್ಯಾಲೆಟ್ ಏನಾದರೂ ವೇರಿಯೇಷನ್ ಇದ್ದರೆ ಸಬ್ಮಿಟ್ ಮತ್ತು ವ್ಯಾಲೆಟ್ ವೇರಿಯೇಷನ್ ಇದ್ದಾಗ ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಅನ್ನೋ ಕುರಿತಾದ ವಿಡಿಯೋನ ನಾನು ನೀಡಿದ್ದೀನಿ. ಅದನ್ನು ನೀವು ನೋಡಿಕೊಂಡು ವ್ಯಾಲೆಟನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತದೆ. ನೋಡಿ ಫ್ರೆಂಡ್ಸ್, ವ್ಯಾಲೆಟ್ ನಾನೇನು ಕೆಲಸ ಮಾಡಿಲ್ಲ, ವ್ಯಾಲೆಟ್ ಅಷ್ಟೇ ಇದೆ. ಅದೇ ಅಮೌಂಟನ್ನು ನಾವು ಟ್ರಾನ್ಸ್ಫರ್ ಮಾಡೋಣ. ಇಲ್ಲಿ ಕೌಂಟರ್ ಆಪರೇಷನನ್ನು ಆಯ್ಕೆ ಮಾಡಿಕೊಂಡು ಟ್ರಾನ್ಸ್ಫರ್ ಕ್ಯಾಶ್ ಅಥವಾ ಮೊದಲು ಕಾಮನ್ ಸಬ್ಮಿಟ್ ಅಕೌಂಟನ್ನು ನಾವು ರಿಫ್ರೆಶ್ ಮಾಡಿಕೊಳ್ಳುವ. ಜನರೇಟ್ ಅಕೌಂಟ್ ಆದಮೇಲೆ ಚೆಕ್ ಸ್ಟೇಟಸನ್ನು ಆಯ್ಕೆ ಮಾಡಿಕೊಂಡು
ರಿಫ್ರೆಶ್ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ಮೇಲೆ ಫೆಚ್ ಅಕೌಂಟ್. ಇಷ್ಟು ಮಾಡಿದಾಗ ನಿಮಗೆ ಕೆಳಗಡೆ ಸಬ್ಮಿಟ್ ಅಕೌಂಟ್ ಶೋನ್ ಆಗುತ್ತದೆ. ವ್ಯಾಲೆಟ್ ಬ್ಯಾಲೆನ್ಸ್ನಲ್ಲಿರೋ ಅಮೌಂಟ್ ಸಬ್ಮಿಟ್ ಅಕೌಂಟ್ನಲ್ಲಿ ಸರಿಯಾಗಿ ಬಂದಿದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಅಮೌಂಟನ್ನು ನೀವು ಟ್ರಾನ್ಸ್ಫರ್ ಮಾಡಿಕೊಳ್ಳಬೇಕಾಗುತ್ತದೆ ಫ್ರೆಂಡ್ಸ್. ನಂತರ ಕೌಂಟರ್ ಆಪರೇಷನ್ನ ಆಯ್ಕೆ ಮಾಡಿಕೊಂಡು ಟ್ರಾನ್ಸ್ಫರ್ ಕ್ಯಾಶನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಶನ್ನು ಆಯ್ಕೆ ಮಾಡ್ಕೊಳ್ಳಿ, ಟ್ರೆಜರಿ ಟು ಕ್ಯಾಶ್, ಕೌಂಟರ್ ಟು ಟ್ರೆಜರಿ. ನಂತರ ಅಮೌಂಟನ್ನು ಎಂಟರ್ ಮಾಡ್ಕೊಳ್ಳಿ. ಡಿನಾಮಿನೇಷನನ್ನು ಎಂಟರ್ ಮಾಡ್ಕೊಳ್ಳಿ. ಸಬ್ಮಿಟ್ ಡಿನಾಮಿನೇಷನ್ ಆದ ಮೇಲೆ ಒಂದು ಸಾರಿ ಕನ್ಫರ್ಮ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಡಾಟಾ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತದೆ. ಇಷ್ಟಾದ ಮೇಲೆ ಆಫೀಸಿನ ಟ್ರೆಜರರ್ ಈ ಹಣವನ್ನು ರಿಸೀವ್ ಮಾಡಿಕೊಳ್ಳಬೇಕಾದಂಥ ಪ್ರೊಸೀಜರ್ ಇದೆ. ಇಷ್ಟಾದ ಮೇಲೆ ನೀವು ಹೋಮನ್ನು ರಿಫ್ರೆಶ್ ಮಾಡಿಕೊಂಡು ವ್ಯಾಲೆಟನ್ನು ಚೆಕ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಜೀರೋ ಆಗಿದೆ ಇಲ್ಲೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ನಂತರ ಟ್ರೆಜರರ್ ಕ್ಯಾಶನ್ನು ರಿಸೀವ್ ಮಾಡಿದ ತಕ್ಷಣ ಮತ್ತೆ ನೀವು ಆಪರೇಷನ್ ಮಾಡಲ್ಗೆ ಬಂದು ಕೌಂಟರ್ ಆಪರೇಷನನ್ನು ಆಯ್ಕೆ ಮಾಡಿಕೊಂಡು ಕಾಮನ್ ಸಬ್ಮಿಟ್ ಅಕೌಂಟನ್ನು ರಿಫ್ರೆಶ್ ಮಾಡಿಕೊಳ್ಬೇಕಾಗುತ್ತದೆ ಫ್ರೆಂಡ್ಸ್. ಜನರೇಟ್ ಅಕೌಂಟ್ಸ್ ಇದನ್ನು ಮಾಡಿಕೊಂಡು ಚೆಕ್ ಸ್ಟೇಟಸನ್ನು ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲಿ ರಿಫ್ರೆಶ್ ಕ್ಲಿಕ್ ಮಾಡಿಕೊಂಡ್ರೆ ಅಕೌಂಟ್ ರಿಫ್ರೆಶ್ ಆಗುತ್ತದೆ. ನಂತರ ಫೆಚ್ ಅಕೌಂಟನ್ನು ಕ್ಲಿಕ್ ಮಾಡಿದರೆ ಸಬ್ಮಿಟ್ ಅಕೌಂಟ್ ಶೋನ್ ಆಗುತ್ತದೆ. ಒಂದು ಸಾರಿ ನೀವು ಸಬ್ಮಿಟ್ ಅಕೌಂಟನ್ನು ಕನ್ಫರ್ಮ್ ಮಾಡಿಕೊಳ್ಳಿ. ಇಷ್ಟಾದ ಮೇಲೆ PDF ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಳ್ಳಿ. ನಂತರ ಸಬ್ಮಿಟ್ ಅಕೌಂಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ ಸಬ್ಮಿಟ್ ಆದ ಮೇಲೆ ಸೂಪರ್ವೈಸರ್ ವೆರಿಫಿಕೇಷನ್ ಮಾಡಬೇಕಾಗುತ್ತದೆ. ಸೂಪರ್ವೈಸರ್ ವೆರಿಫಿಕೇಷನ್ ಆದ ತಕ್ಷಣ ನೀವು ಸಿಫ್ಟ್ ಎಂಡನ್ನು ಮಾಡ್ಕೊಳ್ಬೇಕು ಫ್ರೆಂಡ್ಸ್.